ಏನಾಯ್ತು ಅಂದ್ರೆ ಇವಾಗ ನಾವು October 4th ಬರೋದು ಒಳ್ಳೆ ದಿನ ಅಂತ ಹೇಳ್ತಾ ಇದ್ರಿ. October 4th 11th ಬರ್ಬೇಕಂತಿದ್ವಿ ಆಕ್ಚುಲಿ. ಅವಾಗ ಕೆಲವರು ಯಾರೋ ಇಲ್ಲ, ಗೊತ್ತಲ್ಲ ನ್ಯೂಸಸ್ ಬರುತ್ತಲ್ಲ, ಇಲ್ಲ ಬರಲ್ವಂತೆ, ಇನ್ನು ಮುಂದಕ್ಕೆ ಹೋಗ್ತಾರೆ, ಏನೋ ಏನಂತೀವಿ, ಇನ್ನು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಪಿಕ್ಚರ್ಲಿ ಅದು ಈ CG ಎಫೆಕ್ಟ್ಸ್ ಜಾಸ್ತಿ ಇದೆ, ಅದಕ್ಕೂ ಲೇಟ್ ಅದನ್ನು ಹಂಗಿದ್ರೆ ನಾವು ಬಂದ್ಬಿಡೋಣ ಅಂತ ಒಂದು ಮಾತಲ್ಲಿ ಅನ್ಕೊಳ್ತಾ ಇದ್ದು. ಅವಾಗ ಯಾವುದೋ ನ್ಯೂಸ್ ಹೋಗಿದೆ ಅವ್ರಿಗೆ. ಇನ್ನು ನಾವು ಪೇಪರಲ್ಲಿ ಏನು ಕೊಟ್ಟಿರಲಿಲ್ಲ, ಬರಬೇಕು ಅಂತ ಏನು ಕೊಟ್ಟಿರಲಿಲ್ಲ. ಆಮೇಲೆ ಅದಾದಮೇಲೆ ಒಂದಿನ ಬಂದ್ಬಿಟ್ಟು ದೂರವಾಣ, ನಾವು 11th ಬರ್ತಾ ಇದ್ದೀವಿ ಅಣ್ಣ, ನೀವು 4ನೇ ತಾರೀಕು ಬಂದ್ಬಿಟ್ರೆ ನಮಗೆ ಇದು ಕೊಡಲ್ಲ, ನಾವು ಒಂದು ನಾಳೆ ಫೋನ್ ಮಾಡ್ತೀವಿ, ಸ್ವಲ್ಪ ಬ್ಯುಸಿ ಇದೆ ಅಂತ ನಾನು. ಆಮೇಲೆ ನೆಕ್ಸ್ಟ್ ಡೇ DKD ಇತ್ತು. ಆಮೇಲೆ ಅವರು ಪ್ರೊಡ್ಯೂಸರ್ ಬಂದಿದ್ರು, ಹೇಳಿದೆ ಸರ್ DKD ಇದ್ದೀನಿ, 5ನೇ ತಾರೀಕು 6ನೇ ತಾರೀಕು ಮೇಲೆ ಬರಲ್ಲ ಅಣ್ಣ, ಲಾಸ್ಟ್ ಮಂತ್ ಬರ್ಬೇಕಾದ್ರೆ. ಆಮೇಲೆ ನಾನೇ ನೆಕ್ಸ್ಟ್ ಡೇ ಫೋನ್ ಮಾಡಿ ಧ್ರುವಾಗ ಹೇಳಿದೆ, ಇಲ್ಲ ಧ್ರುವ ನಾನು ಬರಲ್ಲ, ನನಗೆ ಅಂತ ಅನಿಸ್ತು, ಏನೋ ಸ್ವಲ್ಪ ಲೇಟ್ ಆಗ್ಬೋದೇನೋ ಅಂತ, ಅದಕ್ಕೆ ಅಂದ್ಕೊಂಡಿದ್ದೆ. ಇಟ್ಸ್ ಓಕೆ ನೋ ಪ್ರಾಬ್ಲಮ್, ನೀವು ಬರೋಂಗಿದ್ರೆ ನಾನು ನವಂಬರೇ ಬರ್ತೀನಿ ಅಂದ್ಬಿಟ್ಟು ನಾನು ನವಂಬರ್ಗೆ ಹೋದೆ. ಆ್ಯಂಡ್ ಇಟ್ಸ್ ಆಲ್ಮೋಸ್ಟ್. ಆಮೇಲೆ ಆಲ್ರೆಡಿ ಅವರು ಅನೌನ್ಸ್ ಮಾಡಿದರು 11th ಬರ್ತೀವಿ ಅಂತ ಮೊದಲು ಅನೌನ್ಸ್ ಮಾಡಿ. ಪಾಪ ಅವ್ರು ತಪ್ಪಲ್ಲ, ನಾವು ಏನು ಅನ್ಕೊಂಡಿದ್ದು ಯಾವುದೋ ಒಂದು ಬೇರೆ ಹೊರಡೆಯಿಂದ ಬರ್ತಲ್ಲ ನ್ಯೂಸಸ್ಸು, ಹಂಗೆ ಅನ್ಕೊಂಡು ಮೋಸ್ಟ್ಲಿ ಪಾಪ ಈ ಮುಂದಕ್ಕೆ ಹೋಗ್ಬೋದೇನೋ, ಅದೇನು ಡೌಟ್ಲಿದೆಯೇನೋ ಅನ್ಕೊಂಡಿದ್ದು. ಇಲ್ಲ, ಎಲ್ಲ ಮುಗ್ದಿತ್ತಂತೆ. ಸೊ ಮುಗ್ದಿರ್ಬೇಕಾದ್ರೆ ನಾವು ಶುಡ್ ನಾಟ್ ಡಿಸ್ಟರ್ಬ್ ಅಂದ್ಬಿಟ್ಟು, ಬೇಡ ಅದು ಬರಲ್ಲ, ಈ 4ನೇ ತಾರೀಕು ಬಂದು ನಾವ್ಯಾಕೆ ಒಂದು ವಾರಕ್ಕೆ ನಾವು ಪಾಪ ಆ ಹುಡುಗನ ಸಿನಿಮಾನ ನಾವು ಹಾಳು ಮಾಡಬೇಕು, ಆ ದೃಷ್ಟಿ ಹಂಗೆ ಆಗಬಾರ್ದು. ಯಾಕಂದ್ರೆ ಯಾರದೇ ಆಗಲಿ ಸಿನಿಮಾನೇ ನೋಡ್ರಿವ, ನೀವು ಬನ್ನಿ, ದೊಡ್ಡ ಫಿಲ್ಮ್ ಅದು ಚೆನ್ನಾಗಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ತಾನೆ ಒಳ್ಳೇದು, ಓಕೆ ಅಂದ್ಬಿಟ್ಟು ಅದಾದ್ಮೇಲೆ 31st ಅಂತ ಅನ್ಕೊಂಡು UI ಬರ್ತೀವಿ ಅಂತ ಹೇಳಿದ್ರು. ಆಮೇಲೆ ನಾವು ನವಂಬರ್ ಸರಿ ಕರೆಕ್ಟಾಗಿ ಬರೋಂಗಿದ್ದೆ ಬೇಡಮ್ಮ, ಇಲ್ಲಾಂದ್ರೆ ನಾವು 26th ಬರ್ತೀವಿ ಅಂತ ಹೇಳಿದ್ರು. ಇಲ್ಲ ಶಿವಣ್ಣ ನಾವು ಬರ್ತಿದ್ದೀವಿ, ಇಲ್ಲಾಂದ್ರೆ 31st ಗ್ಯಾರಂಟಿ ಅಂದರು. ಸರಿ ಓಕೆ ಅಂದ್ಬಿಟ್ಟು ನವಂಬರ್ 15